ತಮಿಳು ನಟ ವಿಜಯ್ ಅವರ ಕೊನೆಯ ಸಿನಿಮಾ ಜನನಾಯಕನ್ ಜುಲೈ 25ರಂದು ಥಿಯೇಟರ್ಗಳಲ್ಲಿ ಬಿಡುಗಡೆಯಾಗಿತ್ತು. ವಿಜಯ್ ಅವರ ಕೊನೆಯ ಸಿನಿಮಾ ಇದಾಗಿದ್ದರಿಂದ ಫ್ಯಾನ್ಸ್ ತುಂಬಾ ಆಸೆಯಿಂದ ಕಾಯ್ತಿದ್ರು. ಆದರೆ ಸಿನಿಮಾ ನೋಡಿದ ಜನರಿಂದ ಈಗ ಅಷ್ಟಾಗಿ ಒಳ್ಳೆಯ ಮಾತುಗಳು ಕೇಳಿ ಬರ್ತಿಲ್ಲ. ಹೌದು, ತಮಿಳುನಾಡಿನಲ್ಲಿ ಜನ ಸಿನಿಮಾ ನೋಡಲು ಬಂದಿದ್ರು. ತೆಲುಗು ಮತ್ತು ಹಿಂದಿಯಲ್ಲಿ ಸಿನಿಮಾ ಜನರಿಗೆ ಇಷ್ಟವಾಗಿಲ್ಲ. ವಿಜಯ್ ಅವರ ಹಿಂದಿನ ಸಿನಿಮಾಗಳಾದ ಲಿಯೋ ಮತ್ತು ಗೋಟ್ ಮೊದಲ ದಿನವೇ 100 ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿದ್ವು. ಈ ಸಿನಿಮಾವು 100 ಕೋಟಿ ರೂಪಾಯಿ ಮಾಡುತ್ತೆ ಎಂದು ಫ್ಯಾನ್ಸ್ ಅಂದುಕೊಂಡಿದ್ರು. ಆದರೆ ಜನರಿಂದ ಒಳ್ಳೆಯ ರೆಸ್ಪಾನ್ಸ್ ಬರದ ಕಾರಣ ಮೊದಲ ದಿನ ಎಲ್ಲ ಭಾಷೆಯಿಂದ ಸೇರಿ ಕೇವಲ 8 ಕೋಟಿ ರೂಪಾಯಿ ಮಾತ್ರ ಕಲೆಕ್ಷನ್ ಆಗಿದೆ. ಈ ಸಿನಿಮಾ ತೆಲುಗಿನಲ್ಲಿ ಬಾಲಕೃಷ್ಣ ನಟಿಸಿದ ಭಗವಂತ್ ಕೇಸರಿ ಸಿನಿಮಾದ ರೀಮೇಕ್. ಡೈರೆಕ್ಟರ್ ಎಚ್ ವಿನೋದ್ ಅವರು ಕಥೆಯಲ್ಲಿ ಕೆಲವು ಬದಲಾವಣೆ ಮಾಡಿದ್ದೇವೆ ಎಂದು ಹೇಳಿದ್ರು. ಆದರೆ ಇದೇ ಬದಲಾವಣೆಗಳು ಈಗ ಸಿನಿಮಾಗೆ ತೊಂದರೆ ತಂದಿದೆ. ತೆಲುಗಿನಲ್ಲಿ ಹೇಗಿತ್ತೋ ಹಾಗೆ ಮಾಡಿದ್ರೆ ಚೆನ್ನಾಗಿರ್ತಿತ್ತು. ಸೆಕೆಂಡ್ ಹಾಫ್ನಲ್ಲಿ ಸುಮ್ಮನೆ ರಾಜಕೀಯದ ವಿಷಯಗಳನ್ನು ಹಾಕಿ ಸಿನಿಮಾ ಹಾಳು ಮಾಡಿದ್ದಾರೆ ಎಂದು ಸಿನಿಮಾ ನೋಡಿದವರು ಹೇಳ್ತಿದ್ದಾರೆ. ಇದರ ಜೊತೆಗೆ ಸಿನಿಮಾ ಬಿಡುಗಡೆಯಾದ ತಕ್ಷಣ ಆನ್ಲೈನ್ನಲ್ಲಿ ಲೀಕ್ ಆಗಿ ಫೋನಲ್ಲೇ ಸಿಗುತ್ತಿರುವುದು ಕೂಡ ಜನ ಥಿಯೇಟರ್ಗೆ ಬರದಿರಲು ಮುಖ್ಯ ಕಾರಣವಾಗಿದೆ. ಪೂಜಾ ಹೆಗ್ಡೆ ನಟಿಸಿರುವ ಈ ಸಿನಿಮಾ ಮುಂದೆ ಎಷ್ಟು ಕಲೆಕ್ಷನ್ ಮಾಡುತ್ತೆ ಎಂದು ಕಾದು ನೋಡಬೇಕಿದೆ.